ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ ಅಲ್ವಾ? ಸೊ ಪ್ರೀತಮ್ಗಂತೂ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡೋದಕ್ಕೆ ಕಷ್ಟ ಆಗಿಬಿಟ್ಟಿದೆ, ಅಷ್ಟು ಶೆಕೆ ಆಗುತ್ತೆ. ಫ್ಯಾನಲ್ಲಿ ಅವನಿಗೇನು ಅಷ್ಟು ಕಂಫರ್ಟ್ ಇಲ್ಲ. ಸೊ ಹಾಗಾಗಿ ಸ್ವೆಟ್ಟಿಂಗ್ ಆಗ್ತಾನೆ ಇರ್ತಾನೆ. ತುಂಬ ಯಾಕೋ ಅವತ್ತು ತಲೆ ನೋವ್ತಾಯಿತ್ತು. ಒಂದು ಹಳೇ ಫಿಲಮ್ ನೋಡ್ಕೊತ ತುಂಬ ಇಷ್ಟ ಆಗುತ್ತೆ ನನಗೆ ರಾಜ್ಕುಮಾರ್ ಅವ್ರದ್ದು ಹಳೇ ಫಿಲಮ್ ಎಲ್ಲ. ಸೊ ನೋಡ್ಕೊಂಡು ನನ್ನ ಮಗಳು ಕೈಯಲ್ಲಿ ಹಾಗೆ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇದ್ದೆ. ಸರಿ, ಹಬ್ಬಕ್ಕೆ ಮಾವಿನ ತೋರಣ, ಬೇವಿನ ಸೊಪ್ಪು ಎಲ್ಲ ಬೇಕಲ್ಲ. ನಮ್ಮ ಮನೆಯವ್ರು ಹೇಳಿದ್ರು ಇವಾಗ ಹೋಗಿ ತೊಗೊಂಡು ಬಂದುಬಿಡೋಣ, ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ನಾಳೆ ಮಾರ್ಕೆಟ್ಗೆ ಹೋದರೆ ತರಿಸ್ತೀನಿ ಅಂತ ಹೇಳಿದ್ರು. ಸರಿ, ಇಲ್ಲೇ ಪಕ್ಕದಲ್ಲೇ ಹೋಗಿ ತೊಗೊಂಡು ಬರೋಣ ಅಂತ ಹೊರಟ್ವಿ. ನಾಳೆನೇ ಯುಗಾದಿ ಹಬ್ಬ. ಮುಂಚೆನೇ ತಂದಿಟ್ಕೊಳ್ಳೋದು ಒಳ್ಳೇದಲ್ವಾ? ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ ಸಿಗೋದೇ ಇಲ್ವೋ ಅಂತ ಹೇಳ್ಬಿಟ್ಟು ತೋರಣಕ್ಕೆ ಸ್ವಲ್ಪ ಎಲೆ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು 2 ಕಟ್ಟಷ್ಟು ನಾನು ಮಾವಿನ ಎಲೆ ತೊಗೊಂಡೆ. ಹಾಗೆ 1 ಕಟ್ಟಷ್ಟು ನಾನು ಬೇವಿನ ಸೊಪ್ಪನ್ನು ತೊಗೊಂಡೆ. ಅದೇನು ಸುಮ್ಮನೆ ಜಸ್ಟ್ ಹಂಗೆ ತೋರಣದ ಜೊತೆ ಅಲ್ಲಿ ಇಲ್ಲಿ ಇಡೋದಕ್ಕೆ. ಮತ್ತು ಒಂದು ಸ್ವಲ್ಪ ಚೆನ್ನಾಗಿರೋದು ಹೂವು ಎಲ್ಲ ಬಿಟ್ಟಿತ್ತು ಬೇವಿನ ಎಲೆಯಲ್ಲಿ. ಸೊ ಅದೊಂದು ಸ್ವಲ್ಪ ಹೂವು ಮತ್ತು ಎಳೆದಿದ್ದರೆ ಬೆಲ್ಲದ ಜೊತೆ ತಿನ್ನೋದಕ್ಕೆ ರೆಡಿ ಮಾಡಬೇಕಲ್ಲ, ಅದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ತೊಗೊಂಡೆ. ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆಮೇಲೆ ಫಸ್ಟ್ ಟೈಮ್ ನಾನು ಮಾವಿನಕಾಯಿ ನೋಡಿದ್ದು ಇಡೀ ಸೀಸನಲ್ಲಿ, ಇದು ಫಸ್ಟ್ ಟೈಮ್ ನಾನು ಮಾವಿನ ಹಣ್ಣನ್ನು ನೋಡ್ತಾ ಇರೋದು. ತಿಂದರೂ ಇದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸರಿ, ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯವ್ರು ಇನ್ನೂ ಸೀಸನ್ ಅಂತ ಅಂದರೆ ಈಗ ಆಲ್ರೆಡಿ ಶುರು ಆಗಿದೆ, ಬಟ್ ಎಲ್ಲ ಕಡೆ ಹಣ್ಣೇನು ಆಗಿರಲಿಲ್ಲ. ಕೆಲವೊಂದು ಕಡೆ ಹಣ್ಣು ಆಗಿರುತ್ತೆ, ಕಾಯನ್ನು ಕೂಡ ಹಣ್ಣು ಮಾಡ್ತಾರಲ್ವ ಇವಾಗ. ಸೊ ಹಂಗಾಗಿ ಸ್ವಲ್ಪ ರೇಟೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಫ್ರೂಟ್ಸ್ದು. ಎಲ್ಲ ತೊಗೊಂಡು ಹೊರಟ್ವಿ. ಆಮೇಲೆ ನಾನು ಪ್ರೀತಮ್ ಕೂತ್ಕೊಂಡಿದ್ದಲ್ಲ, ನಂಗೆ ಜಾಗನೇ ಇಲ್ಲ, ನಾನೆಲ್ಲಿ ಕೂತ್ಕೊಳ್ಳಿ ಪ್ರೀತಮ್ ಅಂತ ಅಂದರೆ ನನ್ನ ಕೈ ಹಿಡಿದ್ಬಿಟ್ಟು ಹಿಂಗೆ ಕರೆದು ತೋರಿಸ್ತಾನೆ. ಸೊ ಪ್ರೀತಮ್ಗೆ ವೆಹಿಕಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಎಷ್ಟು ಅಂದರೆ ಗಂಡು ಮಕ್ಕಳು ಬುದ್ಧಿ ಅಂತಾರಲ್ಲ ಹಾಗೆ. ಅದಾದಮೇಲೆ ಹೂವು ಅಂತೂ ಗಗನಕ್ಕೇರಿದೆ ರೇಟ್ ಅಂತ ಹೇಳ್ಬೋದು, ಅಷ್ಟೊಂದು ರೇಟ್ ಹೇಳ್ತಾಯಿದ್ರು. ಸರಿ, ಅದೊಂದು ಸ್ವಲ್ಪ ತೊಗೊಂಡು ಹೊರಟ್ವಿ. ಸೊ ಈ ನಡುವೆ ಪ್ರೀತಮ್ದು ತುಂಟಾಟಗಳಿರ್ಬೋದು, ಅವನ ಚೇಷ್ಟೆಗಳನ್ನು ನಾನು ಅಷ್ಟೊಂದು ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ತುಂಬ ತುಂಟ ಆಗಿಬಿಟ್ಟಿದ್ದಾನೆ ಅಂದರೆ ಸಿಕ್ಕಾಪಟ್ಟೆ ತುಂಟ ಆಗಿಬಿಟ್ಟಿದ್ದಾನೆ. ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನು ವಿಡಿಯೋ ಕ್ಲಿಪ್ ತೊಗೊಂಡು ಇಟ್ಕೊಂಡು ಶೇರ್ ಮಾಡ್ಕೊತೀನಿ. ಸೊ ಬಂದ ತಕ್ಷಣ ಫ್ರೂಟ್ಸ್ ಎಲ್ಲ ನೋಡ್ತಾ ಇದ್ನಲ್ಲ ನಾನು, ಪ್ರೀತಮ್ ಆಲ್ರೆಡಿ ಒಂದು ಕಿತ್ಲೆಹಣ್ಣು ತೊಗೊಂಡು ಓಪನ್ ಮಾಡಿಕೊಡಿ ಅಂತ ತೋರಿಸ್ತಾ ಇದ್ದ. ಸರಿ, ಇವಾಗ ಬೇಸಿಗೆ ಅಲ್ವಾ, ಆದಷ್ಟು ಈ ರಸ ಇರೋವಂಥದ್ದು ಕಲ್ಲಂಗಡಿ ಹಣ್ಣಿರ್ಬೋದು, ಕಿತ್ಲೆ ಹಣ್ಣಿರ್ಬೋದು ಜಾಸ್ತಿ ಕೊಡಬೇಕು ಮಕ್ಕಳಿಗೆ. ನೀರು ಅಷ್ಟೇ, ನಾವು ಕೊಡೋಕ್ಕೂ ಮುಂಚೆಗೇ ಪ್ರೀತಮ್ ಸಿಕ್ಕಾಪಟ್ಟೆ ನೀರು ಕುಡಿತಾನೆ. ಆಮೇಲೆ ಇವಾಗ ಬೇಸಿಗೆಯಲ್ಲಿ ಸ್ವಲ್ಪ ಊಟ ಕೂಡ ಕಡಿಮೆ ಮಾಡಿರ್ತಾರಲ್ಲ, ಸೊ ಹಾಗಾಗಿ ಹಣ್ಣು ಜ್ಯೂಸ್ ಮಾಡೋದಕ್ಕಿಂತ ಈ ಥರದನ್ನೇ ಕೊಡೋದು ಬೆಸ್ಟು. ಅದಾದಮೇಲೆ ನನ್ನ ಮಗಳು ಬಂದಿರಲಿಲ್ಲ. ನಾನು ಸ್ಕೂಟಿಲಿ ಹೋಗಿದ್ವಿ ಅಲ್ಲ ಪ್ರೀತಮ್ನ ಕರ್ಕೊಂಡು. ಪ್ರಗತಿ, ನಾನು ಬರೋದಿಲ್ಲ, ನಾನೇ ಎಲ್ಲ ಮಾಡ್ತೀನಿ, ಹಬ್ಬಕ್ಕೆ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಾಡು ಎಲ್ಲ ಹೊಡೆದು ಕಸ ಎಲ್ಲ ಗುಡಿಸಿ ದೇವ್ರ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಸೊ ಎಷ್ಟೊಂದು ಕೆಲಸ ಮಾಡ್ತಾಯಿದ್ರು ಅಂತ ಅಂದರೆ ನನಗೆ ಶಾಕ್ ಆಗೋಯಿತು. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ಮಮ್ಮಿ ನಾಳೆ ಮನೆ ಕ್ಲೀನಿಂಗಿಗೆ ಯಾರೂ ಬರಬಾರ್ದು, ನಾವೇ ಮಾಡೋಣ. ಆ್ಯಕ್ಚುಲಿ ಯುಗಾದಿ ಹಬ್ಬ ಅಂತಂದರೆ ಈ ಥರ ಬರೋದು ಇಲ್ಲ. ಸೊ ಅವ್ರು ಬರಲ್ಲ ಅಂತ ನನಗೂ ಗೊತ್ತಿರಲಿಲ್ಲ, ನಾಳೆ ಬೆಳಗ್ಗೆನೇ ಗೊತ್ತಾಗಿದ್ದು. ಸೊ ನನ್ನ ಮಗನ ತುಂಟಾಟಕ್ಕೆ ಮಿತಿನೇ ಇಲ್ಲ ಅನ್ನೋಷ್ಟು ಜೋರಾಗಿಬಿಟ್ಟಿದ್ದಾನೆ. ಫಸ್ಟು ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು, ಮನೇಲೇ ಇದ್ದರೆ ಪ್ರೀತಮ್ ಕಂಟ್ರೋಲ್ಗೆ ಸಿಗೋದಿಲ್ಲ. ಎಲ್ಲನೂ ನಾನು ಮಾಡ್ಕೊಂಡಿದ್ದೆ, ಸ್ವಲ್ಪ ಕಸ ಗುಡಿಸಿದ್ದಿದ್ದೆಲ್ಲ ಅಷ್ಟೇ. ಅದಕ್ಕೆ ಪ್ರಗತಿ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡ್ರು. ಸರಿ, ಅಡುಗೆ ಮನೆ ಸ್ವಲ್ಪ ಕೆಲಸ ಆಯಿತು. ಪ್ರತಿ ವರ್ಷ ಎಷ್ಟೊತ್ತಿಗೆ ನಾನು ಯುಗಾದಿ ಹಬ್ಬ ಅಂತಂದರೆ ಇಡೀ ಮನೆ ಕ್ಲೀನ್ ಮಾಡ್ಕೊಂಡು ಬಿಡ್ತಾಯಿದ್ದೆ, ಪಾತ್ರೆ ತೊಳೆಯೋದು, ಸೊ ಎಲ್ಲ ಕೆಲಸ ಮಾಡ್ತಾಯಿದ್ದೆ, ಇಡೀ ಪಾತ್ರೆ ಎಲ್ಲ ತೊಳಿತಾಯಿದ್ದೆ. ಬಟ್ ಈ ವರ್ಷ ನನಗೆ ಅಮ್ಮನ್ನ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸೋದಿತ್ತಲ್ಲ, ಅಲ್ಲೇ ಇದ್ಬಿಟ್ಟೆ ನಾನು. 1 ದಿನ 2 ದಿನ ಮುಂಚೆಗೆ ಬಂದೆ, ಏನೂ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಇನ್ನು ಮುಂದೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಸೋದಿತ್ತು. ಸರಿ, ಆ ಟೈಮಲ್ಲೇ ಮಾಡ್ಕೊಳ್ಳೋಣ, ಏನು ಆಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಗತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಅದನ್ನೇನು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಇಲ್ಲಿ ಪ್ರೀತಮ್ ಅಂತೂ ನೋಡಿ, ಈಗ ವಿಂಡೋ ಮೇಲೆ ಹತ್ತೋದು, ಸೋಫಾ ಮೇಲಿಂದ ಅಲ್ಲಿಂದ ಜಂಪ್ ಮಾಡೋದಕ್ಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಮಾಡ್ತಾನೆ. ಸೊ ನೋಡ್ತಾ ಇದ್ದೀನಿ ನಾನು ಈ ವರ್ಷ ಸಾಧ್ಯ ಆದರೆ ಯಾವುದಾದ್ರೂ ಬೇಬಿ ಸಿಟ್ಟಿಂಗ್ ಅಥವಾ ನರ್ಸರಿ ಆ ಥರ ಜಾಯಿನ್ ಮಾಡೋಣ ಅಂತ. ಇಲ್ಲ ಅಂತಂದರೆ ಪ್ರೀತಮ್ನ ಮನೆಯಲ್ಲಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಇಷ್ಟೋ ತನಕ ಅಕ್ಕ ಇದನ್ನೆಲ್ಲ ಜೋಡಿಸಿಟ್ರೆ ನೀನೇನು ಮಾಡ್ತಾ ಇದೀಯಾ ಪ್ರೀತಮ್? ಪ್ರಗತಿ ಇಷ್ಟೋ ತನಕ ಎಲ್ಲ ಜೋಡಿಸಿದ್ನ, ಪ್ರೀತಮ್ ಎಲ್ಲ ಕಿತ್ತು ಎಸಿತಾ ಇದ್ದಾನೆ. ಅಕ್ಕ ಜೋಡಿಸೋದು, ತಮ್ಮ ಕಿತ್ತೆಸಿಯೋದು. ಅಕ್ಕ
ಅಲ್ಲಿಂದ ಬರ್ತಿದ್ದಂಗೆ ಓಡು ಅಲ್ಲಿ ಮೆಟ್ಲು ಎರಡು ಹೆಂಗ್ ಹತ್ತ ಗೊತ್ತಾ. ಹಾ ಬಿಲ್ ಹಾಕಕ್ಕೆ ಅಂತ ಓಡ್ ಬಂದ್ಬಿಟ್ಟ. ಫುಲ್ ಖುಷಿ ಆಗೋಯ್ತು ಅವನಿಗೆ. ಅಲ್ಲಿಂದ ಶಾಪಲ್ಲಿ ಸ್ವಲ್ಪ ಐಟಮ್ ತರೋದಿತ್ತು. ಬೇಳೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಒಬ್ಬಟ್ಟಲ್ವ, ಅದಕ್ಕೆ ಒಂದಿಷ್ಟು ಐಟಮ್ಸ್ ಎಲ್ಲ ಬೇಕಾಗಿತ್ತು. ಸರಿ ನಾನೇ ಹೋಗ್ಬಿಡೋಣ, ಅಲ್ಲಿ ಅವ್ರಿಗೆ ಹೆಂಗೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ಪ್ರೀತಮ್ನ ಕರ್ಕೊಂಡು ಹೋದೆ. ಹಾಗೆ ಸುಮಾರು ಜನ ಹೇಳ್ತಾಯಿದ್ರಿ ಶಾಪ್ ಕತೆ ಏನಾಯಿತು, ಲಾಸ್ಟ್ ಮಂತೇ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ರನ್ನಿಂಗಲ್ಲಿದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳಿದ್ರಿ. ಸೊ ಏನಿಲ್ಲ, ಒಬ್ರಿಗೆ ನಾವು ಅಡ್ವಾನ್ಸ್ ಕೊಟ್ಟಿದ್ರು, ಸರಿ ಅವ್ರಿಗೆ ನಮ್ಮದು ಮಾತು ಕೂಡ ಆಗಿತ್ತು, ಅದೇ ಒಂದು ಕಾನ್ಫಿಡೆಂಟಲ್ಲಿ ಕೂಡ ಇದ್ವಿ. ಸೊ ಇವ್ರು ತೊಗೊಂಡ್ಬಿಡ್ತಾರೆ ಇನ್ನೇನಂತ ಹೇಳ್ಬಿಟ್ಟು ನಾವು ಬೇರೆ ಯಾರಿಗೂ ಹೇಳಿರಲಿಲ್ಲ, ಯಾಕೆಂದರೆ ಅಡ್ವಾನ್ಸ್ ತೊಗೊಂಡ್ಬಿಟ್ಟಿದ್ವಿ. ಫೈನಲಿ ಅಗ್ರಿಮೆಂಟ್ ಆಗೋ ಟೈಮಲ್ಲಿ ಅವರು ಏನಂತ ಹೇಳಿದ್ರು ಅಂತ ಅಂದರೆ 1 ಇಯರ್ ನಾವು ನೋಡ್ಕೋತೀವಿ, 1 ಇಯರ್ ಆದಮೇಲೆ ನಮ್ಮ ಕೈಲಿ ಆಗಿಲ್ಲ ಅಂದರೆ ನೀವು ಅದು ಅಮೌಂಟ್ ಕೊಟ್ಬಿಟ್ಟು ನಮ್ಮ ಹತ್ರ ರಿಟರ್ನ್ ತೊಗೋಬೇಕು ಅಂತ ಹೇಳಿದ್ರು. ಸೊ ಆ ಥರ ಯಾರಾದರೂ ಸೇಲ್ ಮಾಡ್ತಾರಾ ಹೇಳಿ, ನಮಗೆ ಬೇರೆ ಬೇಡ ಅಂತ ಅಂದಮೇಲೆ 1 ಇಯರ್ ಅವ್ರಿಗೆ ನಾವು ಆಪರ್ಚುನಿಟಿ ಕೊಟ್ಬಿಟ್ಟು ಅದಾದಮೇಲೆ ಮತ್ತೆ ಅದೇ ಅಮೌಂಟ್ ಕೊಟ್ಟು ನಾವು ತೊಗೊಳ್ಳೋ ಹಾಗಿದ್ರೆ ನಾವೇ ರನ್ ಮಾಡ್ಬೋದಲ್ವ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಇಲ್ಲ ಆ ಥರ ಯಾರೂ ಕೊಡೋದಿಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು, ಇದಕ್ಕೂ ಇವ್ರು ಅಲ್ಲದೆ ನಮಗೆ ಇನ್ನೂ 2-3 ಜನ ಕಸ್ಟಮರ್ ಸಿಕ್ಕಿದ್ರು. ಅಡ್ವಾನ್ಸ್ ತೊಗೊಂಡು ಮಾತಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿರಲಿಲ್ಲ. ಮಂತ್ ಎಂಡಲ್ಲಿ ಅವರು ನಮಗೆ ಈ ಥರ ಹೇಳಿದ್ರು. ಸೊ ಇದರಿಂದ ನಮಗೆ ಬಂದಂಥ ಕಸ್ಟಮರು ಮಿಸ್ ಆಯಿತು. ಮತ್ತು ಈ ಮಂತ್ ಕರೆಂಟ್ ಬಿಲ್ಲು, ಮತ್ತು ನಾವು ಇದನ್ನು ಈ ಮಂತ್ ಫುಲ್ಲು ರನ್ ಮಾಡಬೇಕು. ಸೊ ಈ ಥರ ನೆಕ್ಸ್ಟ್ ಕಸ್ಟಮರ್ ನಡೆಯೋ ತನಕ ಹೀಗೆ ಪ್ರಾಬ್ಲಮ್ ಆಗೋಯ್ತು. ಏನೋ ಹೇಳ್ತಾರಲ್ಲ, ಟೈಮ್ ಚೆನ್ನಾಗಿಲ್ಲ ಅಂತಂದರೆ ಹಗ್ಗನೂ ಹಾವಾಗುತ್ತೆ ಅಂತ, ಹಂಗಾಗಿದೆ ನಮಗೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸಡನ್ನಾಗಿ ಹಿಂಗೆ ಹೇಳಿದ್ರು. ಅದು ಯಾವತ್ತು ಅಂತಂದರೆ ನನ್ನ ಬರ್ಡೇ ದಿನ. ಸೊ ಕೇಕ್ ಕಟ್ ಮಾಡಬೇಕಂತ ಅಂದರೆ ಅವತ್ತೇ ಅಗ್ರಿಮೆಂಟ್ ಇತ್ತು. ಸೊ ನಾನು ಕೇಳಿದೆ ಅಗ್ರಿಮೆಂಟ್ ಕತೆ ಏನಾಯಿತು ಅಂತ. ಅವಾಗ ಅವ್ರು ಹಂಗೆ ಹೇಳಿದ್ರು, ಇಲ್ಲ ಅದಾಗಿಲ್ಲ, ಅವರು ಹಂಗೆ ಹೇಳಿದ್ರು, ಕ್ಯಾನ್ಸಲ್ ಆಯಿತು ಅಂತ. ಸರಿ ಓಕೆ, ಹ್ಯಾಪಿ ಮೂಮೆಂಟಲ್ಲಿ ಯಾಕೆ ಅದೆಲ್ಲ ನೆನೆಸ್ಕೊಂಡು ಬಿಡು ಅಂತ. ಸೊ ಈ ಥರ ಆಗಿದೆ, ನೋಡಬೇಕು ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಮಗೂ ಏನಾಗುತ್ತೆ ಅಂತ ಯಾರು ಗೆಸ್ ಮಾಡಿ, ನಾ ಹೇಳಿಲ್ವಾ ಹಿಂಗೇನೆ ಯಾವಾಗಲೂ ಅಷ್ಟೇ, ಏನೋ ಒಂದು ಆಗುತ್ತೆ ಅನ್ನುವಾಗ ಕರೆಕ್ಟಾಗಿ ಏನೋ ಒಂದು ಬಂದು ಅದು ಕ್ಯಾನ್ಸಲ್ ಆಗಿರುತ್ತೆ. ಸೊ ಹಿಂಗಾಯ್ತು ಶಾಪ್ ಕತೆ. ನಿನ್ನೆ ಅಮ್ಮ ಮನೆಯಿಂದ ಬಂದೆ, ನಾನೇನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ಅಮ್ಮನಿಗೆ ಕಾಲು ನೋವಾಗಿತ್ತು ಅಂತ ಹೇಳಿದ್ನಲ್ಲ, ಅದರ ರಿಲೇಟೆಡ್ ಕೆಲವೊಂದಿಷ್ಟು ಮಾಹಿತಿಯನ್ನ ನಿಮಗೆ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಆ ಬ್ಲಾಗಲ್ಲಿ ನನಗೆ ತುಂಬಾ ಜನ ಕೇಳಿದ್ರಿ, ನಮ್ಮ ಮನೇಲೂ ಈ ತರ ಪ್ರಾಬ್ಲಮ್ ಇದೆ, ಕಾಲು ನೋವು ಹೋಗುತ್ತಾ, ನಾವು ಅಲ್ಲಿ ಹೋಗ್ಬೋದಾ, ಹೇಗೆ ಏನು ಅಂತ. ಫಸ್ಟ್ ಟೈಮ್ ನಾನು ಹೋಗಿದ್ರಿಂದ ನಾನು ಅಷ್ಟಾಗಿ ಡೀಟೇಲ್ ಆಗಿ ಏನು ಹೇಳಕ್ ಹೋಗ್ಲಿಲ್ಲ. ಯಾಕೆಂತಂದ್ರೆ ನಾನೇ ಫಸ್ಟ್ ಟೈಮ್ ಹೋಗಿದ್ದೀನಿ, ನನ್ಗೇನಾದ್ರೂ ಗೊತ್ತಾದ್ರೆ ತಾನೇ ನಾನು ನಿಮ್ಗೆ ಹೇಳ್ಬೋದು. ಸೊ ಈ ಸರಿ ಹೋಗಿದ್ನಲ್ಲ, ನಾನು ಬ್ಲಾಗ್ ಮಾಡ್ಕೊಳ್ಳಿಲ್ಲ. ಸರಿ ಇನ್ನೇನು ಜಸ್ಟ್ ಅದು ಪಟ್ಟ ಹಾಕಿರೋದನ್ನ ಚೇಂಜ್ ಮಾಡೋದಷ್ಟೇ ಅಲ್ವಾ. ಸರಿ ನೆಕ್ಸ್ಟ್ ಟೈಮ್ ಫೈನಲ್ ಆಗಿ ಹೋದಾಗ ಏನಾದ್ರೂ ಹೇಳೋಣ, ರಿಸಲ್ಟ್ ಬಂದ್ಮೇಲೆ ಹೇಳೋಣ ಅಂತ ಅನ್ಕೊಂಡೆ. ಸೊ ಅಲ್ಲಿ ತುಂಬಾ ಜನ ಇದ್ರು, ಈ ಸರಿ ಹೋದಾಗ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಅವರೆಲ್ಲರೂ ಅದ್ರಲ್ಲಿ ನನ್ನ ಒಬ್ರನ್ನ ತುಂಬಾ ಕ್ಲೋಸ್ ಆಗಿ ಮಾತಾಡಿಸ್ದೆ. ಪಾಪ ಆಂಟಿ ಏನಾಗಿದೆ ಅಂತಂದ್ರೆ, ಈ ಬೋನ್ ಇದೆಯಲ್ಲ, ಈ ಬೋನ್ ಕಟ್ ಆಗ್ಬಿಟ್ಟಿದೆ ಕರೆಕ್ಟ್ ಆಗಿ. ಇದು ಆಟೋದಲ್ಲಿ ಬೀಳಿಸ್ಬಿಟ್ಟಿದ್ದಾನ ಆಟೋದವರು, ಬೀಳಿಸಿದ್ಮೇಲೆ ಅವ್ರಿಗೆ ಇಲ್ಲಿ ಕಟ್ ಆಗ್ಬಿಟ್ಟಿತ್ತು. ಪಾಪ ಅವ್ರು ತುಂಬಾನೇ ಅಂದ್ರೆ ಏನಂತ ಹೇಳಿದ್ರು ಅಂತಂದ್ರೆ, ಅವರು ನಾನ್ ದುಡಿದ್ರೆ ನಾನ್ ತಿನ್ಬೇಕು, ನಾನ್ ದುಡಿಲಿಲ್ಲ ಅಂದ್ರೆ ನಂಗೆ ತಿನ್ನೋದಕ್ಕೂ ಇಲ್ಲ, ಆ ತರ ಪರಿಸ್ಥಿತಿಲಿ ಇರೋರು. ನಾವು ಹಾಸ್ಪಿಟಲ್ಗೆ ಹೋಗಿದ್ರಂತೆ, ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರಂತೆ ಇಲ್ಲ ಆಪರೇಷನ್ ಆಗ್ಲೇಬೇಕು, ಆಪರೇಷನ್ ಆದ್ಮೇಲೆ ನೀವು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರ್ಬೇಕಾಗತ್ತೆ ಅಂತ ಹೇಳಿದ್ರು. ಸೊ ನಮ್ಗೆ ಆಪರೇಷನ್ ಮಾಡೋಷ್ಟು ದುಡ್ಡು ಇಲ್ಲ, ಓಕೆ ಅದಾದ್ಮೇಲೆ ಓಕೆ ಏನೋ ಒಂದು ಖರ್ಚು ಮಾಡ್ಬಿಡೋಣ ಅಂದ್ರೆ, ಆಮೇಲೆ ನಾನು ದುಡ್ಕೊಂಡೇ ತಿನ್ಬೇಕು, ನಾನು ಒಬ್ಳೇ ಇರೋದು, ಆ ತರ ಏನೇನೋ ಹೇಳಿದ್ರು, ಫ್ಯಾಮಿಲಿ ಎಲ್ಲ ಪ್ರಾಬ್ಲಮ್ ಅಂತ. ಸೊ ಅದಾದ್ಮೇಲೆ ಯಾರೋ ಅಲ್ಲಿಗೆ ರೆಕಮೆಂಡ್ ಮಾಡಿದ್ರಂತೆ. ಅದಕ್ಕೂ ಮುಂಚೆಗೆ ಹಾಸ್ಪಿಟಲ್ ಈ ತರ ಬ್ಯಾಂಡೇಜ್ ಹಾಕ್ತಾರೆ ಗೊತ್ತಾ, ಹಿಂಗೆ ಇಟ್ಕೊಳ್ಳುವಂಥದ್ದು, ಅದು ಹಾಕಿದ್ರಂತೆ. ಸರಿ ರಿಮೂವ್ ಮಾಡಿ ನೋಡೋಣ ಅಂತ ಹೇಳಿ ಅದನ್ನ ಬಿಚ್ಚಿದ ತಕ್ಷಣ ಈ ಬೋನ್ ಏನಿದೆಯಲ್ಲ ಎರಡು ಈ ತರ ಆಗ್ಬಿಟ್ಟಿತ್ತಂತೆ, ಅಂದ್ರೆ ಕೆಳಗಡೆ ಕೈ ಪಾರ್ಟ್ ಕೆಳಗಡೆ, ಇದು ಮೇಲೆ. ಸೊ ಆ ತರ ಇದ್ದಿದ್ ಬೋನ್ ಅದು. ಇವಾಗ ಒಂದು 3 ಸರಿನೋ 4 ಸರಿನೋ ಪಟ್ಟು ಹಾಕ್ಸಿದ್ದಾರೆ, ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಹೇಳಿದ್ದಾರೆ. ಅದು ಹಿಂಗೆ ಬ್ಯಾಂಡೇಜ್ ಹಾಕಿದ್ರಲ್ಲ, ಈ ನರದಕ್ಕೂ ಏನೋ ಎಫೆಕ್ಟ್ ಆಗ್ಬಿಟ್ಟಿತ್ತಂತೆ ಹಿಂಗೆ ಹಿಡ್ಕೊಂಡು. ಸೊ ಆ ನರದ ರಿಲೇಟೆಡ್ ಇದ್ರು ಅವ್ರು ಕ್ಲಿಯರ್ ಮಾಡ್ತಾರೆ. ಇದು ಯಾವುದೇ ರೀತಿಯಾದಂತಹ ಪೇಯ್ಡ್ ಪ್ರಮೋಷನ್ ಅಲ್ಲ. ಸೊ ಅವ್ರಿಗೆ ಹೇಳಿದ್ದು ನನ್ಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಸೊ ಹಂಗಾಗಿ ನಾನು ನಿಮ್ಗೆ ಇದನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ 100% ಗೊತ್ತಿಲ್ಲ, 99% ವಾಸಿ ಮಾಡ್ತಾರೆ. ಯಾಕೆಂದ್ರೆ ಒಂದೊಂದ್ ದೇಹ ಒಂದೊಂದ್ ತರ ಇರುತ್ತೆ, ಒಂದೊಂದಕ್ಕೆ ಅಡ್ಜಸ್ಟ್ ಆಗುತ್ತೆ, ಅಡ್ಜಸ್ಟ್ ಆಗೋದಿಲ್ಲ. ಸೊ ಆಂಟಿ ಹೇಳಿದ್ ನನ್ಗೆ ತುಂಬಾ ಒಂಥರ ಇದಾಯ್ತು. ಇವಾಗ ಬೆಟರ್ ಫೀಲ್ ಆಗ್ತಾ ಇದೆ, ಕೈಯೆಲ್ಲ ಆಡಿಸ್ತಾ ಇದ್ದೀನಿ.
ಆಮೇಲೆ ಇನ್ನೊಂದೇನಂದ್ರೆ ಲೈಫ್ ಟೈಮ್ ರೆಸ್ಟ್ ಏನ್ ಬೇಕಾಗಲ್ಲ, ಅದು ಚೆನ್ನಾಗಿ ಕೂಡ್ಕೊಳ್ಳೋ ತನಕ ನೀವು ರೆಸ್ಟ್ ಮಾಡ್ಬೇಕು. ಅದಾದ್ಮೇಲೆ ಸ್ವಲ್ಪ ವೆಯ್ಟ್ ಎಲ್ಲ ಎತ್ತೋದ್ ಬೇಡ. ಆಮೇಲೆ ನೀವು ಮೊದ್ಲು ಹೆಂಗ್ ಮಾಡ್ತಿದ್ರು ಹಂಗೆ ಕೆಲಸ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಸಹಾಯ ಆಯ್ತು, ಖರ್ಚು ಕಡಿಮೆ, ಜಾಸ್ತಿ ಏನಿಲ್ಲ, ಆಪರೇಷನ್ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಆಯುರ್ವೇದಿಕ್ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಆಗಿತ್ತು ನಮ್ಗೆ ಅವಾಗಿಂದ. ಇವಾಗೆಲ್ಲ ಏನೋ ಅದು ಇದು ಅಂತ ಹೇಳ್ತಾರೆ. ಸೊ ನಮ್ಮ ಅಮ್ಮನ್ಗೆ ಕೂಡ ಈ ಮಂಡಿ ಇದೆಯಲ್ಲ, ಈ ಮಂಡಿ ಇದ್ರ ಕೆಳಗಡೆ ಬಂದು ಹಿಂಗಾಗ್ಬಿಟ್ಟಿತ್ತು. ನಾವು ಕಾಲ್ ಹಿಂಗ ನೀಡ್ಕೊಂಡಾಗ ಈ ಇದು ಮಂಡಿ ಅನ್ಕೊಳ್ಳಿ, ಇದು ನೆಲಕ್ಕೆ ಟಚ್ ಆಗತ್ತೆ. ನಮ್ಮ ಅಮ್ಮಂಗೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಾ ಇದೆ, ಇದು ಮಂಡಿ ಚಿಪ್ಪ ಅಂದ್ರೆ ಈ ಕೆಳಗಡೆ ಈ ತರ ಗ್ಯಾಪು. ಸೊ ಹಂಗಾಗ್ಬಿಟ್ಟು ಈಗ ಸ್ವಲ್ಪ ಹಿಂಗ ಕಾಲ್ ಹಿಡಿದ್ರೆ ಇಷ್ಟು ಮಟ್ಟಿಗೆ, ಈ ಕೈ ಇಟ್ರೆ ನಮ್ಗೆ ಗ್ಯಾಪ್ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಅದಾದ್ಮೇಲೆ ಹೀಗೆ ಸರಿ ಹೋದ್ರೆ ಈ ಗ್ಯಾಪ್ ಕ್ಲೋಸ್ ಆಗುತ್ತೆ. ಸೊ ಅದನ್ನ ಹೇಳಿದ್ರು ಅವರು, ಲಾಸ್ಟ್ ಟೈಮ್ಗಿಂತ ಈ ಸರಿ ತುಂಬಾ ಬೆಟರ್ ಆಗಿದೆ, ಇನ್ನು ಒಂದು ಪಟ್ಟು ಹಾಕ್ಸೋಣ, ಅಲ್ಲಿಗೆ ಸರಿ ಹೋಗುತ್ತೆ. ಸ್ವಲ್ಪ ಎಕ್ಸಸೈಸ್ ಎಲ್ಲ ಕರೆಕ್ಟಾಗಿ ಮಾಡಲೇಬೇಕು, ಅಲ್ಲಿ ಸ್ವಲ್ಪ ಮಾಂಸ ಎಲ್ಲ ಬೆಳೆದಿರುತ್ತೆ, ಅದು ಕರಗಬೇಕು ಅಂತ, ಬ್ಲಡ್ ಕ್ಲಾಟ್ ಎಲ್ಲ ಹೋಗ್ಬೇಕಂತ. ಸೊ ಪ್ರಾಪರ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟು. ಅಷ್ಟೇನೆ, ಇನ್ನೇನಿಲ್ಲ. 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಲಾಸ್ಟ್ ಟೈಮ್ 250, ಇವಾಗ 250, ಇನ್ನೊಂದ್ಸರಿ ಬರಕ್ಕೆ ಹೇಳಿದ್ದಾರೆ, ಅವಾಗ ಒಂದು 250 ಆಗುತ್ತೆ ಅಷ್ಟೇನೆ. 150 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಡಿಪೆಂಡ್ ಏನೇನು ಎಷ್ಟು ಜಾಸ್ತಿ ಆಗಿದೆಯಾ ಕಾಲು ಕೈ ಅಂತ. ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಲಾಸ್ಟ್ ನಾವು ವೀಕೆಂಡ್ ಅಲ್ಲಿ ಹೋಗಿದ್ವಿ, ಸಂಡೇ ಹೋಗಿದ್ವಿ ಅಲ್ಲ. ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ ನಮ್ಮ ಮನೇಲಿ ಆಗಿದ್ದು ಅಷ್ಟೇನೆ. ಸೊ ಇದರಿಂದ ಯಾರಿಗಾದ್ರೂ ಒಬ್ರಿಗೆ ಉಪಯೋಗ ಆಗಿದ್ರು ನನ್ ಖುಷಿನೇ. ಹಾಗೆ ಈ ಡ್ರೆಸ್ ಯಾಕಪ್ಪ ತೆಗೆದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇರ್ತೀರಾ. ಈ ಡ್ರೆಸ್ ಬಗ್ಗೆ ತುಂಬಾ ಜನ ವಿಚಾರಿಸಿದ್ರಿ. ಸೊ ಹಂಗಾಗಿ ಈ ಡ್ರೆಸ್ ಒಂದು ಡೀಟೇಲ್ ಅನ್ನ ಕೊಟ್ಬಿಡೋಣ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಈ ಡ್ರೆಸ್ ನಾನು ಲಿಂಕ್ ಹಾಕಿರ್ತೀನಿ, ನನ್ನ ಹಸ್ಬೆಂಡ್ ಬರ್ಡೇಗೆ ಹಾಕೊಂಡಿದ್ದೆ. ಡ್ರೆಸ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ, ಡ್ರೆಸ್ ಜಾರ್ಜೆಟ್ ಮತ್ತೆ ಶೈನಿಂಗ್ ಆಗಿ ಒಂದು ಲೈನ್ ಕೊಟ್ಟಿರ್ತಾರೆ. ಈ ಲೈನ್ ತುಂಬಾ ಶೈನಿಂಗ್ ತರ ಇದೆ. ಕಲರು ಹೀಗೆ ಇದೆ. ಇಲ್ಲಿ ಒಂದು ಎಲಾಸ್ಟಿಕ್, ಶೋಲ್ಡರ್ ಹತ್ರನೂ ಕೂಡ ಒಂದು ಎಲಾಸ್ಟಿಕ್ ಹಾಕಿರ್ತಾರೆ. ಸೊ ನಿಮಗೆ ಆಫ್ ಶೋಲ್ಡರ್ ಹಾಕ್ತಾರೆ ಕೆಲವೊಬ್ರು, ಈ ತರ ಹಂಗೂ ಹಾಕೋಬಹುದು, ಇಲ್ಲ ಈ ತರ ಶೋಲ್ಡರ್ ಹಾಕೋಬಹುದು. ಮತ್ತೆ ವೇಸ್ಟ್ ಅಲ್ಲಿ ಕೂಡ ಒಂದು ಎಲಾಸ್ಟಿಕ್ ಇರುತ್ತೆ. ಟೈ ಮಾಡಕ್ ಕೊಟ್ಟಿರ್ತಾರೆ. ಡ್ರೆಸ್ ಮಾತ್ರ ಫ್ಲೇರ್ ಆಗಿ ಕೊಟ್ಟಿರ್ತಾರೆ. ಬಟ್ ನನಗೆ ಸ್ವಲ್ಪ ಇಷ್ಟ ಆಗ್ದಲೇ ಇದ್ದಿದ್ದು ಒಂದೇನು ಅಂದ್ರೆ, ಈ ಲೈನಿಂಗ್ ಇದು ಬಂದ್ಬಿಟ್ಟು ನನಗೆ ಪಾಲಿಸ್ಟರ್ ಅಲ್ಲಿ ಇದೆ, ಅದೊಂದು ಚೂರು ಇಷ್ಟ ಆಗ್ಲಿಲ್ಲ. ಸೊ ಈ ತರ ಇದೆ ಈ ಡ್ರೆಸ್. ಹಾಕೊಂಡ್ರೆ ಮಾತ್ರ ಫುಲ್ ಲೆಂತ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಬರ್ತ್ಡೇ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರೋದ, ನನ್ನ ಹಸ್ಬೆಂಡ್ ಬರ್ಡೇ ಅಲ್ಲೇ ಹಾಕೊಂಡಿದ್ದು. ಇದೊಂದು ತುಂಬಾ ಜನ ಕೇಳಿದ್ರಿ, ಇದ್ರ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನು. ಇದು ಎಜಿಯೋದಲ್ಲಿ ತಗೊಂಡಿದ್ದು. ಪ್ರೈಸ್ ನಾನು ಮರ್ತ್ಬಿಟ್ಟಿದ್ದೀನಿ. ಪ್ರೈಸ್ ಎಲ್ಲ ಅಫೋರ್ಡಬಲ್. ನಾನೇನು ತುಂಬಾ ಕಾಸ್ಟ್ಲಿ ಡ್ರೆಸ್ ಎಲ್ಲ ತಗೊಳ್ಳಲ್ಲ, ಕಡಿಮೆ ಒಳಗೆ ಹೇಳಿದೆ. ಒಂದು 600 ರೂಪಾಯಿ ಏನೋ ಇರಬೇಕು. ಆದರೆ ಈ ಡ್ರೆಸ್ ಲಾಸ್ಟ್ ವಿಡಿಯೋದಲ್ಲಿಂದ ನಾನು ತುಂಬಾ ಜನ ಕೇಳ್ತಾ ಇದ್ರಿ. ಈ ಡ್ರೆಸ್ ನಾನು ಬರ್ಡೇಗೆ ಅಂತ ತಗೊಂಡಿದ್ದು. ಜಸ್ಟ್ ಇಷ್ಟೇ ನೋಡಿದ್ದೀರಾ ನೀವು ರೀಲ್ಸ್ ಅಲ್ಲಿ, ಮರೂನ್ ಕಲರು. ಇದು ಫುಲ್ ಫ್ಲೇಡ್ ಆಗಿದೆ. ಸೊ ನಾನು ಒಂದ್ಸತಿ ಹಾಕೊಂಡೆ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಅವಾಗ ನಿಮಗೆ ಅದು ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಈ ತರ ಟೈ ಮಾಡಕ್ ಕೊಟ್ಟಿರ್ತಾರೆ. ಇದು ಲೈನಿಂಗು. ಬಟ್ ಇದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಏನು ಗೊತ್ತಾ, ಪ್ರೈಸ್ ತಕ್ಕನಾಗೆ ಇದೆ. ಲೈನಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಎಲಾಸ್ಟಿಕ್ ಅಲ್ಲಿ ಈ ತರ ಲೈನಿಂಗು. ಇದು ಜಾರ್ಜೆಟ್, ತುಂಬಾ ಫ್ಲೇರ್ ಆಗಿ ಚೆನ್ನಾಗಿದೆ. ಇದು ಟೈ ಮಾಡಕ್ಕೂ ಚೆನ್ನಾಗಿದೆ. ಬ್ಯಾಕ್ ಸೈಡು ಜಿಪ್ ಕೊಟ್ಟಿದ್ದಾರೆ. ಈ ಸೈಡು ಜಿಪ್ ಇಲ್ಲ, ಸೈಡಲ್ಲಿ ಜಿಪ್ ಇಲ್ಲ, ಬ್ಯಾಕಲ್ಲಿ ಮಾತ್ರನೇ ಜಿಪ್ ಕೊಟ್ಟಿರ್ತಾರೆ. ಸೊಕ್ಕೊತ್ತು ವೆಯ್ಟ್ ಇದೆ ಈ ಡ್ರೆಸ್ ಮಾತ್ರ, ನಿಜವಾಗ್ಲೂ ವೆಯ್ಟ್ ಈ ತರ ಭಾರವಾಗಿದೆ. ನಾನು ಬರ್ಡೇಗೆ ಅಂತಾನೆ ತಗೊಂಡೆ, ನನ್ನ ಬರ್ತಡೆಗೆ ಅಂತ. ಬಟ್ ಬರ್ತಡೇ ದಿವಸ ಹಾಕೊಳ್ಳೋಕೆ ಆಗ್ಲಿಲ್ಲ. ಅಮ್ಮ ಮನೆಗೆ ಹೋದಾಗ ಹಾಕೋಬೇಕು ಅಂತ ಹೋದೆ, ಅಲ್ಲೂ ಕೂಡ ಏನು ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ. ಸೊ ಹಂಗಾಗಿ ಡ್ರೆಸ್ ಹಾಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಬೇಕಂದ್ರೆ ನಾನು ನಿಮಗೆ ಹಾಕೊಂಡು ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಇದರ ಲಿಂಕನ್ನು ಕೂಡ ನಾನು ಕೊಟ್ಟಿರ್ತೀನಿ. ಸೊ ಈ ಎರಡು ಡ್ರೆಸ್ ತುಂಬ ಜನ ಕೇಳಿದ್ರಿ, ಇನ್ಸ್ಟಾದಲ್ಲಂತೂ ತುಂಬ ಜನ ಕೇಳಿದ್ರಿ ಇದ್ರ ಡ್ರೆಸ್ ಲಿಂಕ್ ಇದ್ರೆ ಹಾಕಿ ಅಂತ. ಸೊ ನಾನು ವೇರ್ ಮಾಡಿ ತೋರಿಸ್ಬಿಟ್ಟು ಆಮೇಲೆ ಲಿಂಕ್ ಹಾಕ್ತೀನಿ. ಓಕೆ. ಸೊ ಈ ಡ್ರೆಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಸೊ ಫಿಟ್ಟಿಂಗ್ ಕೂಡ ಅಷ್ಟು ಸೂಪರ್ ಫಿಟ್ಟಿಂಗ್ ಇದೆ. ಇದ್ರ ಜೊತೆಗೆ ನಿಮಗೆ ಬೇಕಂತಂದರೆ ಇದರಲ್ಲಿ ಗ್ರೀನ್ ಕಲರ್ ಸಿಗುತ್ತೆ, ಬ್ಲ್ಯಾಕ್ ಕಲರ್ ಮತ್ತು ಗ್ರೀನ್ ಆ ಥರನೂ ಕಾಂಬಿನೇಷನ್ ಇದೆ. ಬೇಕಂದರೆ ಒಮ್ಮೆ ನೀವು ಸರ್ಚ್ ಮಾಡಿ ಅಥವಾ ಈ ಲಿಂಕಿನ ಕೆಳಗಡೆ ನೀವು ಚೆಕ್ ಮಾಡ್ತಾ ಹೋದ್ರೆ ಅದು ಕೂಡ ರೆಕಮೆಂಡಲ್ಲಿ ಬರ್ಬೋದು. ಸೊ ಈ ಥರ ಇತ್ತು ಡ್ರೆಸ್ಸು. ಈ ಡ್ರೆಸ್ ಬಗ್ಗೆ ಕೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಹೇಳಿದೆ. ಇದು ಅಮ್ಮ ಮನೇಲಿ ಅವತ್ತು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಆವಾಗ ತೆಗೆದಿರೋ ಕ್ಲಿಪ್ಪು. ಅಲ್ಲಿ ತುಂಬ ಜನ ಬಂದಿದ್ದರು. ನಾವು ಫಸ್ಟ್ ಟೈಮ್ ಹೋದಾಗ ತುಂಬ ಕಮ್ಮಿ ಜನ ಇದ್ದರು. ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಸರಿನೂ ಹೋದ್ವಿ. ಅಮ್ಮನಿಗೆ ಅದು ಏನಾಗಿದೆ ಅಂದರೆ, ಪಟ್ಟು ಹಾಕಿರ್ತಾರಲ್ಲ, ತುಂಬ ಟೈಟಾಗಿ ಹಾಕ್ಬಿಟ್ಟಿರ್ತೀರಿ ಕಾಲ ಹತ್ರ, ಅದ್ರದ್ದು ಪೇನೋ ಅಥವಾ ಅವ್ರಿಗೆ ನಾರ್ಮಲ್ ಪೇನ್ ಇತ್ತಲ್ಲ ಆ ಪೇನೋ ಅನ್ನೋ ಕನ್ಫ್ಯೂಷನ್ ಅಮ್ಮನಿಗೆ.
ಸರಿ ನೋಡೋಣ ಇವತ್ತು ಸರಿ ತೆಗೆಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತ. ಸೊ ನಮ್ಗೆ ಅರ್ಥ ಆಗೋಂಗೂ ಹೇಳಿದ್ರು. ಅಮ್ಮ ಸ್ವಲ್ಪ ಬೆಟರ್ ಫೀಲ್ ಆಗಿದ್ದರು. ಸೊ ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಇದು ನಾನೇನು ಫೋರ್ಸ್ಫುಲಿ ಹೇಳ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ನಾನು ನೋಡಿರೋದು, ನಾನು ಅಲ್ಲಿ ಒಂದಿಷ್ಟು ಜನರನ್ನು ಮಾತಾಡಿಸಿದಾಗ ನಂಗೆ ಅನಿಸಿದ್ದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಕಂಪಲ್ಸರಿ ಇಲ್ಲ, ಆಮೇಲೆ ನಾನು ಖಂಡಿತ ಹೇಳ್ತಾ ಇಲ್ಲ. ಜಸ್ಟ್ ಶಾಪಿಂದ ಬಂದೆ, ಸ್ವಲ್ಪ ಚೆನ್ನಾಗಿ ತುಂಬ ಆಯಿಲೆಲ್ಲ ಅಪ್ಲೈ ಮಾಡಿದ್ದೀನಿ. ಹೇರ್ ವಾಶ್ ಮಾಡೋಣ ನಾಳೆ ಬೆಳಗ್ಗೆಗೆ. ನನಗೆ ಏನಂತ ಅಂದರೆ ಏರ್ ವಾಶ್ ಮಾಡಿ ಇಮಿಡಿಯೇಟಾಗಿ ತುಂಬ ಫುಲ್ಲು ಶಾಪಿಂದ ಬಂದೆ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ. ಹೇರ್ ವಾಶ್ ಮಾಡೋಣ ಬೆಳಗ್ಗೆಗೆ ಗಡಿಬಿಡಿಲಾಗಲ್ಲ ಅಂತ. ಹಾಗೆ ನಾನು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಐರನ್ ಮಾಡಬೇಕಾಗಿತ್ತು. ಇದು ನನ್ನ ಹಸ್ಬೆಂಡು. ಟೀ ಶರ್ಟ್ ಆದರೆ ಐರನ್ ಮಾಡೋ ಅವಶ್ಯಕತೆ ಇರಲ್ಲ, ಪಾಪ ಶರ್ಟ್ ಆದರೆ ಐರನ್ ಮಾಡಲೇಬೇಕು. ಐರನ್ ಮಾಡಿಲ್ಲ ಅಂತಂದರೆ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಫ್ರೆಶ್ ಅಪ್ ಆದ ತಕ್ಷಣ ಸೀರೆ ಉಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಒಂದು ಟಾಪ್ ಯಾವಾಗಲೂ ನಾನು ಅಷ್ಟೇ ಪೂಜೆ ಟೈಮಲ್ಲಿ ಒಂದು ಟಾಪ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಫ್ರೆಶ್ ಅಪ್ ಆದಮೇಲೆ ಫಸ್ಟು ಫ್ರೆಶ್ ಆಗಿ ಆ ಡ್ರೆಸ್ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಟೈಮಿಗೆ ಸೀರೆ ಉಟ್ಕೊತೀನಿ. ಸೊ ಯಾವಾಗಲೂ ನಾನು ಅದೇ ಥರ ಮಾಡೋದು. ಹಬ್ಬಕ್ಕೆ ಈ ಸೀರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದ್ಸರಿ ಏನಂತಂದರೆ ನಾನು ತೋರಿಸ್ಬಿಟ್ಟಿರ್ತೀನಿ, ಆಮೇಲೆ ನಾಳೆ ಹಾಕೋಬೇಕಾದ್ರೆ ನನ್ನ ತಲೆ ಹೆಂಗೆ ಚೇಂಜ್ ಆಗುತ್ತೋ ಹಾಗೆ. ಸೊ ಇದು ಒಂದೇ ಸರಿ ಹಾಕ್ಕೊಂಡಿರೋದು ಈ ಸ್ಯಾರಿನ. ಸೊ ಅದಕ್ಕೆ ನಾಳೆ ಹಾಕ್ಕೊಳ್ಳೋಣ, ಯುಗಾದಿ ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು. ವರ್ಷದ ಮೇಲಾಯಿತು ಈ ಸ್ಯಾರಿ ಹಾಕ್ಕೊಂಡು, ಅದಕ್ಕೆ ಈ ಸ್ಯಾರಿ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇದನ್ನೇನು ಐರನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೆರಡು ಡ್ರೆಸ್ಸು, ಪ್ರಗತಿದು ಮತ್ತು ಪ್ರೀತಮ್ದು, ಸ್ವಲ್ಪ ಲೈಟಾಗಿ ಐರನ್ ಮಾಡ್ತೀನಿ. ಸೊ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ನಿದ್ದೆ ಇಲ್ಲ ಅಂತಂದರೆ ಈ ಥರ ಕಣ್ಣತ್ರ ಕೆಂಪಾಗಿಬಿಡುತ್ತೆ, ಗೊತ್ತಿಲ್ಲ. ಸರಿಯಾಗಿ ನಿದ್ದೆ ಮಾಡಿದ್ರೇ ಸರಿ ನನಗೆ. ಶಾಪ್ ಬಗ್ಗೆ ಕೇಳಿದ್ರಿ, ಶಾಪ್ದು ಕತೆ ಏನಾಯಿತು ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು. ಕರೆಕ್ಟಾಗಿ ಪ್ರಾಪರಾಗಿ ಆಗಿದ್ದರೆ ಈ ಮಂತ್ ಎಂಡಿಂಗಲ್ಲಿ ಇಷ್ಟೊತ್ತಿಗಾಗಲೇ ಕ್ಲಿಯರ್ ಆಗಿಬಿಡ್ತಾಯಿತ್ತು. ಬಟ್ ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದನ್ನು ಆ ಥರ ಅವರು ಇದು ಮಾಡಿದರು. ಸರಿ, ಈಗ ಮತ್ತೆ ಇನ್ನೊಬ್ಬರು ಕೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತುಕತೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಮುಂದೆ ನೋಡ್ಬೋದು. ಏನಂತ ಅಂದರೆ ಇವೆಲ್ಲ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಸಿಗೋದು ಇಲ್ಲ, ಹೋಗೋದು ಇಲ್ಲ. ಹಾಗೆ ಇವತ್ತು ನನ್ನ ಹಸ್ಬೆಂಡು ಒಂದು ಒಳ್ಳೆಯ ವಿಚಾರವಾಗೂ ಹೋಗಿದ್ರು. ಸೊ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮಗೆ. ಅದು ಏನು ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ದಿನದಲ್ಲೇ ಹೇಳ್ತೀನಿ. ಯಾಕೆಂತಂದ್ರೆ ಆಗೋಕ್ಕೂ ಮುಂಚೆನೇ ಹೇಳಬಾರ್ದು ಅಂತ ಹೇಳ್ತಾರೆ, ಸುಮ್ಮನೆ ಯಾಕೆ ಅಲ್ವಾ. ಸೊ ಅದಕ್ಕೆ ನಾನು ಅದು ಒಂದೆಲ್ಲ ಓಕೆ ಆಗಿಬಿಟ್ರೆ ನಾನು ಆ ಗುಡ್ ನ್ಯೂಸ್ ಏನು ಅಂತ ಹೇಳೋದಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ಸ್ವಲ್ಪ ಅಡುಗೆ ಮಾಡಿ, ಊಟ ಮಾಡಿ, ಹೇರ್ ವಾಶ್ ಎಲ್ಲ ಮಾಡಿಕೊಂಡು ನಾನು ಪೂಜೆಗೆ ಏನೇನು ಬೇಕು ಸ್ವಲ್ಪ ಹೂವು ಎಲ್ಲ ಕಟ್ಟೋದಿದೆ, ಕಟ್ಬಿಟ್ಟು ಒಂಚೂರು ಓಕೆ ಮಾಡಿ ಮಲ್ಕೋತೀನಿ. ಎಲ್ಲರ ಮನೆಯಲ್ಲೂ ಹಬ್ಬದ ತಯಾರಿ ತುಂಬ ಜೋರಾಗಿ ಆಗಿರುತ್ತೆ. ಏನಾಯಿತು ಅಂತ ಅಂದರೆ ನಾವು ಪ್ರೀತಮ್ ಊಟಕ್ಕೂ ಮುಂಚೆ ಯುಗಾದಿ ಹಬ್ಬ ಇಲ್ಲಾಂದರೆ ಪ್ರಗತಿ ಬರ್ಡೇ ಮಾಡಿದ್ವಿ. ಆವಾಗ ನಾವು ಕಾಯಿ ಒಬ್ಬಟ್ಟು ಅಂತ ಮಾಡಿದ್ದು, ಅದಾದಮೇಲೆ ಮಾಡೇ ಇಲ್ಲ. ಸೊ ಇವತ್ತೇ ಮಾಡ್ತಾ ಇರೋದು. 3 ವರ್ಷ ಆಯಿತು ಅಂತ ಅಂದ್ಕೊಳ್ಳಿ ಒಬ್ಬಟ್ಟು ಮಾಡಿ. ಪ್ರಗತಿ ಆ್ಯನ್ಯುವಲ್ ಡೇ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಆಲ್ರೆಡಿ ಪ್ರಾಕ್ಟೀಸ್ ಶುರು ಆಗಿಬಿಟ್ಟಿದೆ. ಸೊ ನಮಾಮಿ ನಮಾಮಿ ಅಂತ ಸಖತ್ತಾಗಿದೆ ಸಾಂಗು. ಗೊತ್ತಿಲ್ಲ, ಪ್ರಗತಿನ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಗೆ ಹಂಗೆ ಗೊತ್ತಾಗಲ್ಲ. ಸೊ ಆಮೇಲೆ ಅದು ಎಷ್ಟು ಇದು ಆಗಿರುತ್ತೆ ಅಂತ ಸ್ಟೇಜ್ ಮೇಲೆ ಮ್ಯೂಸಿಕ್ ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಆಲ್ರೆಡಿ ಒಂದೆರಡು ಡ್ಯಾನ್ಸ್ ನೋಡಿರ್ತೀರ. ಸರಿ, ಬಟ್ಟೆ ಎಲ್ಲ ಐರನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಗಾರ್ಮೆಂಟ್ ಸ್ಟೀಮ್ ಐರನನ್ನು ಯೂಸ್ ಮಾಡ್ತಾ ಇದ್ದೀನಿ, ಅಗಾರ್ ಅವ್ರದ್ದು. ಇದು ಕಂಪ್ಲೀಟ್ ಡೀಟೇಲ್ ವಿಡಿಯೋನ ನಾನು ನಿಮಗೆ ಆಲ್ರೆಡಿ ಹಾಕಿರ್ತೀನಿ. ಇವಾಗ ಸಿಲ್ಕ್ ಸ್ಯಾರಿ ಇರ್ಬೋದು, ರೇಷ್ಮೆ ಸೀರೆ, ಆಮೇಲೆ ಸಿಲ್ಕ್ ಶರ್ಟು, ವರ್ಕ್ ಇರೋಂತಹ ಶರ್ಟ್ಗಳನ್ನೆಲ್ಲ ಐರನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಪ್ರಗತಿದು ಸ್ವಲ್ಪ ವರ್ಕ್ ಇರೋ ಡ್ರೆಸ್ ಇತ್ತು, ಸರಿ ಅದಕ್ಕೆ ಅಂತ ಓಪನ್ ಮಾಡಿದೆ. ಅದ್ರ ಜೊತೆಗೆ ನಂದು ಕೂಡ ಒಂದು ಸ್ವಲ್ಪ ಲೈಟಾಗಿ ಐರನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಬೇಕಂತಂದರೆ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಅಲ್ಲಿಂದ ನನ್ನ ಹಸ್ಬೆಂಡ್ ಶಾಪ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದರು. ಸಿಕ್ಕಾಪಟ್ಟೆ ಸೊಳ್ಳೆ ಬಂದುಬಿಟ್ಟಿತ್ತು. ಸ್ಲೈಡಿಂಗ್ ಡೋರ್ ಕ್ಲೋಸ್ ಮಾಡೋದು ಮರೆತುಬಿಟ್ಟಿದ್ವಿ. ಸೊ ಅದಕ್ಕೆ ನಾನು ಏನೋ ಒಂದು ಟ್ರಿಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಏನಿಲ್ಲ, ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಅಂತ ಗೊತ್ತಿಲ್ಲ. ಈರುಳ್ಳಿ ಕಟ್ ಮಾಡಿಬಿಟ್ಟು ಈ ಥರ ಅದರೊಳಗೆ ಸ್ವಲ್ಪ ಇದೇನು ಸಾಸಿವೆ ಎಣ್ಣೆ ಮತ್ತು ಅದನ್ನ ಬತ್ತಿ ಇಟ್ಬಿಟ್ಟು ಹಚ್ಚಿದ್ರೆ ಆ ಸ್ಮೆಲ್ಲಿ ಹೊಗೆ ಏನು ಬರಲ್ಲ, ಸ್ಮೆಲ್ಲಿಗೆ ಸೊಳ್ಳೆ ಬರಲ್ಲ ಅಂತ ಹೇಳಿದ್ರು. ಬಟ್ ಹೌದು, ಅವತ್ತು ಇಡೀ ದಿನ ಸೌಂಡ್ ಏನಿರಲಿಲ್ಲ, ಬಟ್ ಸತ್ತೋಗಲ್ಲ, ಆ ಸ್ಮೆಲ್ಲಿಗೆ ಆ ಸರೌಂಡಲ್ಲಿ ಬರಲ್ಲ ಅಂತ ಅಷ್ಟೇ. ಸೊ ಇದು ಸಾಸಿವೆ ಎಣ್ಣೆ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಹಚ್ತಾ ಇದ್ದಾರೆ. ಹಚ್ಬಿಟ್ಟಿದ್ರಲ್ಲಿ ಹೊಗೆನೇ ಬರ್ತಾಯಿಲ್ಲ. ಎಲ್ಲಿಡೋದು? ರೂಮಲ್ಲ? ಪ್ರಗತಿ ಸೋಗೈ
ಇಟ್ಟಿದ್ದೀವಿ. ಹಾಂ ಎಲ್ಲ ಬಂದು ಬೀಳದ ಕೆಳಗಡೆ. ಬೆಳಗಿಗೆ ತೋರಿಸ್ತೀನಿ. ಪ್ರೀತು ತಾವೇನು ಮಾಡ್ತಾ ಇದ್ದೀರಾ? ಯಾರು ಕೊಟ್ಟಿದ್ದು ಫೋನ್ನ? ಹಾಂ ಕೆಲಸ ಮಾಡೋಕೆ ನೀನು ಈ ವಯಸ್ಸಿಗೆ ನೀನು ಈ ಕೆಲಸ ಹೊಡ್ಬಾ. ಸೊ ಫ್ರೆಂಡ್ಸ್, ಈ ಟ್ರಿಕ್ಕನ್ನು ನೀವು ಟ್ರೈ ಮಾಡಿ ಏನು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ನಾನು ಕೂಡ ಫಸ್ಟ್ ಟೈಮೇ ಕೇಳಿದ್ದು. ನೆನ್ನೆ ತುಂಬ ಸೊಳ್ಳೆ, ತುಂಬ ಅಂದರೆ ತುಂಬ ಸೊಳ್ಳೆ ಬಂದುಬಿಟ್ಟಿತ್ತು. ನಿದ್ದೆನೇ ಮಾಡೋಕ್ಕಾಗಿದ್ದಿಲ್ಲ. ಇಲ್ಲೆಲ್ಲ ಕಚ್ಚಿದೆ ನೋಡಿ, ಇಲ್ಲೆಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೆ. ಸೊ ಕೈ ಮೇಲೆಲ್ಲ ಇಲ್ಲೆಲ್ಲ ಕೆಂಪು ಕಾಣಿಸ್ತಾ ಇದೆ. ಏನೋ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡು ಬಂದು ನಿನ್ನೆನೇ ಮಾಡಬೇಕು ಅಂದ್ಕೊಂಡ್ರು. ಸೊ ಅದಕ್ಕೆ ಸರಿ ಅದನ್ನು ಮಾಡ್ತಾ ಇದ್ರಲ್ಲ, ಸೊ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ. ಸೊ ಬೆಳಗ್ಗೆ ಗೊತ್ತಾಗುತ್ತೆ ಸೊಳ್ಳೆ ಎಲ್ಲ ಹೋಗಿರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 lakh ಸಬ್ಸ್ಕ್ರೈಬರ್ಸ್ಗೋಸ್ಕರ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ನಾಳೆ ಯುಗಾದಿ ಹಬ್ಬಕ್ಕೆ ಅಡ್ವಾನ್ಸ್ ಯುಗಾದಿ. ಈ ವಿಡಿಯೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಚಿಕ್ಕೆ ಬಾಯ್.